क्या करता है ತೊಂದರೆ ಕೊಟ್ಟಂತ ಅಧಿಕಾರಿಗೆ ತೊಂದರೆ ಕೊಟ್ಟಂತ ಅಧಿಕಾರಿಗೆ ರಾಜಾಜಿನಗರ ಹೋಗು ಬರೋ ಮಕ್ಕಳಿಗೆ ಫಸ್ಟ್ ಅಂದ್ರೆ ಶಾಲೆ ಮಕ್ಕಳಿಗೆ ಅಲ್ಲಿ 8th 9th 10th ಎಲ್ಲ ಹುಡುಗಿಯರು, ಆಮೇಲೆ ಹೆಣ್ಮಕ್ಳಿಗೆ, ಆಮೇಲೆ ತರಕಾರಿ ತರಕ್ಕೂ ಬರ್ತಾರೆ. ಈ ರೋಡಿಂದೇ ನಮಗೆಲ್ಲನೂ ಯಾವುದು ಮೇನ್ ರೋಡ್ ಇಲ್ಲ, ಫಸ್ಟ್ ರೋಡ್ ಅದೇನೆ. ಈ ಮೇನ್ ಗೇಟ್ ನೀವು ಇದನ್ನು ಓಪನ್ ಮಾಡಿ ಬೇಕಾದಷ್ಟು ಮಾಡಿರಿ ನೀವು ಕೆಲಸ. ನಮಗೆ ಆ ರೋಡ್ಲಿಂದ ನಮಗೆ ಟ್ರಕ್ ಬರ್ತಾವೆ, ಡ್ರೈವರ್ ಎಂಥವ್ರು ಇರ್ತಾರೆ ಗೊತ್ತಿಲ್ಲ, ಎಲ್ಲೆಲ್ಲಿಯವರೋ ಬರ್ತಾರೆ. ಅಲ್ಲೆಲ್ಲ ನಮಗೆ ದಟ್ಟಣೆ ಆಗೋದ್ರಿಂದ ನಮ್ಗೆ ಮಕ್ಕಳು ಅಡ್ಡಾಡೋಕ್ಕಾಗಂಗಿಲ್ಲ, ದೊಡ್ಡವ್ರಿಗೂ ನಾವು ಅಡ್ಡಾಡೋಕ್ಕಾಗಂಗಿಲ್ಲ. ಬಸ್ ಇಳಿದ ತಕ್ಷಣ ನಡ್ಕೊಂಡು ನಾವು ಎಲ್ಲಿ ಹೋಗಬೇಕು? ಆಟೋ ಕೇಳಿದ್ರೆ 50-60 ರೂಪಾಯಿ ಕೇಳ್ತಾರೆ. ಅದನ್ನು ಯಾರು ಬರ್ಸೋರು? ಇದು ಈಗ ಒಂದು 2 ತಿಂಗಳಾಯ್ತು ರೀ ಸ್ಟಾರ್ಟ್ ಆಗಿ. ಮನವಿ ಮಾಡೇವಿ, ಲೆಟ್ರ್ ಕೊಟ್ಟಿವಿ, ಎಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟಿವಿ. ಎಲ್ಲ ಹೆಣ್ಮಕ್ಳಿಗೆ ಎಷ್ಟೊಂದು ಬರೋರಿದ್ರು, ಮಳೆ ಬರೋದ್ರಿಂದ ಎಲ್ಲರೂ ಹೆಣ್ಮಕ್ಳು ಅಲ್ಲೇ ಇದು ಆಗ್ಯಾರ. ಈಗ ನಮಗೆ ಇಷ್ಟು ನಮ್ದು ಯಾರ್ದು ಕೇಳಂಗಿಲ್ಲ. ನಮ್ಮ ರಾಜಾಜಿನಗರ ಬಡಾವಣೆಯಿಂದ ನಮಗೆ ಸಿಕ್ಕಾಪಟ್ಟಿ ತ್ರಾಸಾಗತ್ತೆ. ಹೆಣ್ಮಕ್ಳಿಗೆ ಮೊದಲು 8th 9th 10th ಹುಡುಗ್ಯಾರ, ಆಮೇಲೆ ರಾತ್ರಿ ಅಡ್ಡಾಡ್ತೀವಿ ನಾವು 9 ಗಂಟೆ ತನಕ ಅಂತೂ ಅಡ್ಡಾಡಿರ್ತೀವಿ. ಯಾಕೆ ಈಗ ಗೇಟ್ ಅದಲ್ರಿ, ಮುಂದೆ ಗೇಟ್ ಸಾಕಾಗಷ್ಟು ಅನುಕೂಲ ಅದ. ಇದನ್ನ ಯಾಕೆ ಓಪನ್ ಮಾಡಿಬಿಟ್ಟು ಅದನ್ನ ಯಾಕೆ ಇದು ಮಾಡಾಕತ್ತಾರ? ಇದನ್ನು ಮುಚ್ಚಿಬಿಟ್ಟು ನಾವು ಅದನ್ನು ಓಪನ್ ಮಾಡಿದ್ರೆ ನಮಗೆ ಇದು ಆಗಂಗೇ ಇಲ್ಲ. ಅಲ್ಲಿ ಅಡ್ಡಾಡಕ್ಕಂತೂ ಸಾಕಾಗಷ್ಟು ಬರೋದೇ ಇಲ್ಲ ನಮಗಲ್ಲಿ. ಎಲ್ಲ ಎಷ್ಟು ಮಂದಿ ಹೊರಗೆ ನಿಂತಿರ್ತಾರೆ ರೀ, ಟ್ರಾಫಿಕ್ ಜಾಮ್ ಆಗಾಗ್ತದೆ. ಹೌದ್ರಿ, ಇದನ್ನ ಯಾಕೆ ಮಾಡ್ಬೇಕು? ಅಲ್ಲಿ ಇದನ್ನೇ ಚಾಲೂ ಇರಲಿಲ್ಲ. ಅದು ನಮಗಿದು ಏನು ಸಂಬಂಧ ಬರೋಂಗಿಲ್ಲ. ನಮಗೆ ಹೆಣ್ಮಕ್ಳಿಗೆ ತ್ರಾಸ ಆಗತ್ತದಲ್ರಿ ಮೊದಲು, ಅದನ್ನು ನೋಡಬೇಕಲ್ಲ ನಾವು. ಏನಾರು ಆಯ್ತಂದ್ರೆ ಈಗೊಮ್ಮೆ ಇದು ಆಯಿತು, ಅವಾಗ ಹೆಣ್ಮಕ್ಳದೇ. ಅವಾಗ ಯಾರು ಮಾಡಿದ್ವಿ? ಆಕ್ಸಿಡೆಂಟ್ ಆಗೈತೆ, ಕಂಬ ಬಿದ್ದೈತೆ, ಅಲ್ಲಿ ಲೈಟ್ ಕಂಬ ಬಿದ್ದದು, ಶಾಕ್ ಹೊಡಿಸ್ಕೊಂಡ್ರೆ ಏನಾಗುತ್ತದೆ? ಯಾರು ಇದಕ್ಕೆ ಜವಾಬ್ದಾರಿ ಅಂತ ಹೇಳ್ಕೊಡ್ಲಿ ನಮಗೆ ಅವರು ಆಫೀಸವ್ರು, ಪ್ರಾಧಿಕಾರದವ್ರು ಕೊಡಲಿ, ಜಿಲ್ಲಾ ಪ್ರಾಧಿಕಾರದವ್ರು. ಅವಾಗ ನಾವು ಇದು ಮಾಡ್ತೀವಿ. ಪದ್ಮಶ್ರೀ ಮಾಣಿಕ್ನವರು, ಇಲ್ಲ ರಾಜಾಜಿನಗರದ ಬಡಾವಣೆಯವರು. ಸಾಕಾಗಷ್ಟು ಜನನೂ ನಮ್ಮ ಕಂಪ್ಲೇಂಟ್ ಬಂದು ಹಾಕ್ಯಾರ್ರಿ. ಆದ್ರೆ ನಮ್ಮ ಮೆಂಬರ್ ಬರೋರಿದ್ರು, ಅವ್ರ ಮನ್ಯಾಗ ಪ್ರಾಬ್ಲಮ್ ಆಗಿದ್ರಿಂದ ಬಂದಿಲ್ಲ. ಅವ್ರಿದ್ರಿಂದ ನಾನೇ ಬರಾಕತ್ತೀನಿ ಮಾತಾಡೋದು. ಕೊಟ್ಟಂತ ಅಧಿಕಾರಿಗೆ ನಾವೆಲ್ಲರೂ ರಾಜಾಜಿನಗರ, ರಾಮನಗರ, ಅಹಮದ್ನಗರ, ಎಲ್ಲರ ನಿವಾಸಿಗಳು. ನಾವು ಇಲ್ಲಿ RTO ಆಫೀಸ್ ಗೇಟ್ ಹೊಸದು ಮಾಡಿದ್ದಾರೆ. ಅದನ್ನು ಓಪನ್ ಮಾಡಿ ಕಿಸಿಂದ್ರೆ ಅಲ್ಲಿ ಲಾರಿಗಳು ನಿಂದಿರ್ತಾವೆ, ಎಲ್ಲ ದಟ್ಟಣೆ ಆಗ್ತೈತಿ. ಅಲ್ಲಿ ಹೆಣ್ಮಕ್ಳು ಹೋಗ್ಬೇಕಾದ್ರೆ ತೊಂದರೆ ಭಾಳ ಆಗೈತಿ. ಈ ಮೇನ್ ಗೇಟ್ ತೆಗೆದ್ರೆ ಇಲ್ಲಿ ನಡಿತೈತಿ. ಚಿಕ್ಕಡೆ ಹೊಸದು ಗೇಟ್ ಮಾಡ್ಯಾರಿ. ಮೊದಲು ಇಲ್ಲಿ ಮೇನ್ ಗೇಟ್ ಇಲ್ಲಿ ಮೇನ್ ರೋಡಿಗೆ ಐತದು. ಅದನ್ನು ಬಂದು ಚಾಲೂ ಇರಲಿ, ಅದೇ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಜನರಿಗೆ ಅಲ್ಲಿ ದಂಧಲಿ ಏನೋ ಆಗಬಾರ್ದು. ರಾತ್ರಿ 9 ಗಂಟೆವರೆಗೆ ಅದನ್ನು 10 ಗಂಟೆವರೆಗೆ ಚಾಲೂ ಇಡ್ತಾರೆ. ನಾವು ಹೋಗೋರಿಗೆ ತೊಂದರೆ ಆಗ್ತೈತಿ. ಈ ಗೇಟ್ ಚಾಲೂ ಬೇಕಾದಾಗ ಚಾಲೂ ಇಡಲಿಲ್ಲ ರೀ. ರಾತ್ರಿ ಬೆಳತಾನೆ ಚಾಲೂ ಇದ್ರೂ ನಾವು ಏನು ಕೇಳಂಗಿಲ್ಲ. ಅದಕ್ಕೆ ಕ್ಲೋಸ್ ಮಾಡ್ಬೇಕು ರೀ. ಅದೇ बंद होने से मैं एक हैंडीकैप्ड हूँ। हमें उसे अंदर यहाँ बाहर से जाने आने तकलीफ़ हो रही। इसके लिए आप मेहरबान करके RTO ऑफिस का मेन गेट खोलना करके आपके पास गुजारिश है। 2 दिनों से बंद है ये कितना सर? अब 15 दिन से हुआ। मैं एक हैंडीकैप्ड हूँ और मुझे अंदर यहाँ से रोड से आने तकलीफ होती। स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।
और खबरों के लिए देखते रहिए बी न्यूज़ नेशन।